ಎಂಥ ಫುಡ್ ಪ್ರಿಪೇರ್ ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇದು ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಯಿತು ಅಂದಂಗೆ ಆಗಿದೆ. ಅಂದರೆ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡಲಿಕ್ಕೆ ಅಂತ ಹೋಗಿದ್ದು. ನಾನು ಗಟ್ಟಿ ಅವಲಕ್ಕಿ ಅಲ್ಲ, ಪೇಪರ್ ಅವಲಕ್ಕಿಗೆ ನೀರು ಹಾಕಿ ನೆನೆ ಹಾಕ್ಬಿಟ್ನಾ, ಅದು ಮೆತ್ತಗೆ ಆಗಿಬಿಡ್ತು. ಮತ್ತು ಏನು ಮಾಡೋದು, ವೇಸ್ಟ್ ಮಾಡಬಾರ್ದು, ಬ್ರೇಕ್ಫಾಸ್ಟು ಬೇಕು ಅಂತ ಅಂದ್ಕೊಬಿಟ್ಟು ಈರುಳ್ಳಿ ಟೊಮೆಟೊ ಗೊಜ್ಜು ಮಾಡಿಕೊಂಡು ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮತ್ತು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಬಿಟ್ಟು ಡೋ ಮಾಡಿಕೊಂಡು ಹೀಗೆ ಕಟ್ಲೆಟ್ ಮಾಡಿಬಿಟ್ಟೆ. ಸದ್ಯಕ್ಕೆ ನೋಡಿ ಚೆನ್ನಾಗೇ ಬಂತು, ಕ್ರಿಸ್ಪಿಯಾಗಿ ಬಂತು ಔಟರ್ ಲೇಯರ್. ಇದು ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು. ಮತ್ತು ನೋಡಿ ಅದು ಇನ್ಸೈಡಲ್ಲಿ ಇದೆ ಅಲ್ವಾ, ಅದು ತಿನ್ನುವಾಗ ಹೇಗೆ ಅನ್ನಿಸ್ತಿತ್ತು ಅಂದರೆ ಇದು ಪೊಟೆಟೊ ಸ್ಟಫಿಂಗ್ ಆಗಿತ್ತು, ಹಾಗೆ ಟೇಸ್ಟಿಯಾಗಿತ್ತು. ತಣ್ಣಗಂದ್ಮೇಲೆ ಚೆನ್ನಾಗಿರಲ್ಲ, ತಿನ್ನಲಿಕ್ಕೆ ಚೆನ್ನಾಗಿರಲಿಲ್ಲ. ಬಿಸಿ ಇದ್ದಾಗ ಆಗಲೇ ತಿನ್ನಲಿಕ್ಕೆ ತುಂಬ ಚೆನ್ನಾಗಿತ್ತು. ಮತ್ತು ತುಂಬ ಆಯಿಲ್ ಅಬ್ಸರ್ವ್ ಮಾಡುತ್ತೆ ಇದು, ಅದೊಂದು. ಅದು ಬಿಟ್ಟರೆ ಬ್ರೇಕ್ಫಾಸ್ಟಿಗೆ ಬೆಟರ್ ಅನಿಸ್ತು ನನಗೆ. ಮಧ್ಯಾಹ್ನದ ಊಟಕ್ಕೆ ನಾನು ವೆಜ್ ಸಲಾಡ್ ಮತ್ತು ಸೋಯಾ ಚಂಕ್ಸ್ ಕರಿ ಮಾಡ್ಕೊಂಡಿದ್ದೆ. ಸಂಜೆ 4:15 ಆಗಿದೆ, ಆದರೂ ಡಾರ್ಕ್ನೆಸ್ಸು, ಯಾಕಂದರೆ ಪವರ್ ಹೋಗಿದೆ ಮತ್ತು ಒಂದು ಸ್ವಲ್ಪ ಬೆಳಕು ಇಲ್ಲ, ಯಾಕಂದರೆ ತುಂಬ ಮೋಡ ಕವಿದಿದೆ, ಜೋರು ಮಳೆ, ಗುಡುಗು ಮಿಂಚು ಹೊರಗಡೆ. ಅದಕ್ಕೆ ನಾನು ಕ್ಯಾಂಡಲ್ ಹಚ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್ ಪಾಯಸ ಮಾಡಲಿಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಏನೋ ಗುಡ್ ಫೀಲ್ ಕೊಡ್ತಾಯಿದೆ ಈ ಮಳೆ ತಂಪಾಗಿ. ಮತ್ತು ನನಗೆ ಸ್ಕೂಲ್ ಡೇಸಲ್ಲಿ ನಾನು ಮಳೆಗಾಲದಲ್ಲಿ ಸ್ಕೂಲ್ಗೆ ಹೋಗಿ ಬಂದಾಗ ಸಂಜೆ ಅಮ್ಮ ಕಾಯ್ತಾ ಇರ್ತಾರೆ, ಏನಾದರೂ ತಿಂಡಿ ಪ್ರಿಪೇರ್ ಮಾಡ್ತಿರ್ತಾರೆ, ಅದೇ ನೆನಪಾಗ್ತಾಯಿತ್ತು. ಮತ್ತು ಹೊರಗಡೆ ಒಲೆ ಕಾಯಿಸ್ತಾರಲ್ಲ, ಆಗ ಒಂದು 4 ಗಂಟೆ ಮೇಲೆ ಒಂದು ಸ್ಮೆಲ್ ಬರುತ್ತೆ ಒಲೆ ಕಾಯಿಸುವಾಗ ಎಲ್ಲ, ಅದೊಂದು ವೈಬೇ ಬೇರೆ, ಫೀಲೇ, ಅದೇ ನನಗೆ ನೆನಪಾಗ್ತಾಯಿತ್ತು. ಜ್ಯೂಸ್ ಆಯಿತು, ಇವಾಗ ಜ್ಯೂಸಲ್ಲ, ಪಾಯಸ, ಕ್ಯಾರೆಟ್ ಪಾಯಸ. ಬಿಸಿ. ಹಲೋ. ಅಡುಗೆ ಮಾಡಿಬಿಟ್ಟು ಹಂಚ್ಕೊಂಡು ತಿನ್ನಲಿಕ್ಕೆ ಖುಷಿ ಕೊಡುತ್ತಲ್ಲ, ಹಾಗೆಯೇ ಟೈಮ್ ಒಬ್ಬರೇ ಏನಾದರೂ ಲೈಟಾಗಿ ಫುಡ್ ಮಾಡಿಕೊಂಡು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ದೀಪಾವಳಿ ಜೋರುಂಟು. ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ. ಮೋಹಿತ್ ಕುಮಾರ್ ಶೆಟ್ಟಿ ಅವರು ಯೂಟ್ಯೂಬ್ ಚಾನಲ್ನಲ್ಲಿ ಕಲ್ಲುರ್ಟಿ ತಾಯಿ ನೇಮ ಹಾಕಿದ್ರು, ಚೆನ್ನಾಗಿತ್ತು. ನೇಮ ನೋಡಿಕೊಂಡು ಯಾವಾಗ ನಾನು ಪಾಯಸ ಖಾಲಿ ಮಾಡಿ ಕಪ್ಪನ್ನ ಕೆಳಗಿಟ್ಟೆ ಅಂತಲೇ ಗೊತ್ತಾಗಲಿಲ್ಲ. ನೇಮ ಎಲ್ಲ ನನಗೆ ತುಂಬ ಇಷ್ಟ ನೋಡಲಿಕ್ಕೆ. ಆ ತಾಯಿ ಆಶೀರ್ವಾದ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಸಿಗಲಿ ಅಂತ ನಾನು ತಾಯಿ ಹತ್ರ ಕೇಳ್ಕೊಳ್ತೀನಿ. ಮತ್ತು ದೈವಶಕ್ತಿಗಳ ಬಗ್ಗೆ ಹೇಳಬೇಕಂತಲೇ ಇಲ್ಲ, ನಾನು ವೀಡಿಯೋದಲ್ಲೆಲ್ಲ ಹೇಳಲಿಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಅಪಾರ ನಂಬಿಕೆ ಇದೆ. ನಮ್ಮ ಪ್ರಾರ್ಥನೆಯ ಮೂಲಕ ಅದನ್ನು ತಿಳಿಸ್ತೀನಿ ನಾನು, ಮತ್ತು ಅವರೇ ನಮ್ಮನ್ನು ಕಾಪಾಡ್ತಾ ಇರೋದು. ಇನ್ನೊಂದು ವಿಷಯ, ಸೂ ಫ್ರಮ್ ಸೋ ಮೂವಿ ನೋಡಿದ್ರಲ್ಲ, ನನಗಂತೂ ತುಂಬ ಖುಷಿ ಆಯಿತು. ನಾನು ನನ್ನ ತಮ್ಮ ಮೂವಿ ನೋಡಲಿಕ್ಕೆ ಹೋಗಿದ್ವಿ ಥಿಯೇಟರ್ಗೆ. ಸೊ ಅಲ್ಲಿ ಮೂವಿ ನೋಡ್ತಾ ನಮಗೂ ನನ್ನ ತಮ್ಮನಿಗೂ ನಮ್ಮ ಲೈಫಲ್ಲೂ ಇದೇ ಆಗ್ತಿತ್ತಲ್ಲ ಅಂತ ರಿವೈಸ್ ಮಾಡ್ಕೊಳ್ತಿದ್ವಿ.